ಕಾರಲ್ಲಿ ಹೋಗ್ಬೇಕು ಅಂದ್ಕೊಳ್ತಾರೆ, ಅದ್ರ ಕಂಫರ್ಟಾಗಿ ಹೋಗ್ಬೇಕು ಅಂತ ಅಂದ್ಕೊಳ್ತಾರೆ. ನಾನು ಟ್ರೇಡ್ ಮಾಡಿಬಿಡ್ತೀನಿ. ನನ್ನ ಹತ್ರ 50 ಕೋಟಿ ಇದೆ, 100 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಅಲ್ಲ, ಅದಕ್ಕೆ ತಕ್ಕನಂಗೆ ಅಲೋಕೇಶನ್ ನಾವು ಹೆಂಗೆ ಮನಿ ಮ್ಯಾನೇಜ್ಮೆಂಟಲ್ಲಿ ಅಲೋಕೇಟ್ ಮಾಡ್ತೀವೋ ಅದೇ ಥರ ಟೆಕ್ನಿಕಲ್ ಪಾರ್ಟ್ಸ್ ಲಿಮಿಟೇಷನ್ ಇದೆ. ಒಂದು ಪರ್ಸನ್ ಇಷ್ಟೇ ಟ್ರೇಡ್ ಮಾಡಬೇಕು ಅಂತ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ಗೆ ನಾನು ಹೆಂಗೆ ಮಾಡ್ತೀನಿ ಅಂದರೆ, ಮೈ ಟ್ರೇಡಿಂಗ್ ಪ್ಲಾನ್ ಅಂತ ಇದೆ. ಅದು ಮೈ ಟ್ರೇಡಿಂಗ್ ಪ್ಲಾನ್ ಅಂತಂದ್ರೆ ಅದು ನಾನು ಪ್ರಿಪೇರ್ ಮಾಡ್ಕೋಬೇಕಾಗಿರೋ ಪ್ಲಾನ ಇಲ್ಲ ಹೇಗೆ? ಅದು ಮೈ ಟ್ರೇಡಿಂಗ್ ಪ್ಲಾನ್ ಮೈ ಟ್ರೇಡಿಂಗ್ ಪ್ಲಾನ್ ಆ್ಯಂಡ್ ರೂಟೀನ್ ಅಂತ ಇದೆ ಒಂದು. ಅದು ಬಂದು ನಾನು ಹೆಂಗೆ ಮಾಡ್ಕೊಳ್ತೀನಿ. ಯಾಕೆಂದರೆ ಇವತ್ತು ಮೋಸ್ಟ್ ಆಫ್ ದಿ ಟ್ರೇಡರ್ಸು ಮೆಂಬರ್ ಆಗಕ್ಕಾಗದೇ ಇರೋವಂಥ ಫಾಲೋವರ್ಸ್ ಹೆಂಗೆ ರವಿಚಂದ್ರನ್ನು ಟ್ರೇಡ್ ಮಾಡ್ತಾನೆ, ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾನೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ. ಅದನ್ನು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳೋದು. ಏನಪ್ಪ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನೋಡಿ, ಜನರಲ್ ಕ್ಯಾಟಗರಿ ಪೀಪಲ್ಸ್ ಆಗಲಿ ಇಲ್ಲ ಟ್ರೇಡರ್ಸ್ ಆಗಲಿ, ನಾನು ಯಾವುದೋ ಒಂದು ಟೆಂಪಲ್ಗೆ ಇಲ್ಲ ಯಾವುದೋ ಒಂದು ಟೂರ್ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಕಾರಲ್ಲಿ ಹೋಗಬೇಕು ಅಂದ್ಕೊಳ್ತಾರೆ. ಕರೆಕ್ಟಾ? ಏನಕ್ಕೆ ಕೇಳಿ, ಕಾರ್ ಇನ್ ಕೇಸ್ ನೋಡದೇ ಇರೋ ಕಾರಲ್ಲಿ ಹೋಗ್ಬೇಕು ಅಂದ್ಕೊಳ್ತಾರೆ, ಅದ್ರ ಕಂಫರ್ಟಾಗಿ ಹೋಗ್ಬೇಕು ಅಂತ ಅಂದ್ಕೊಳ್ತಾರ. ಇನೋವಾ, ತವೇರಾ, ಕ್ವಾಲಿಸ್ ಇದೆಲ್ಲ ಕಾರ್ ಅಂದ್ಕೊಳ್ತಾರೆ. ಅಲ್ಲಿ ಕಂಫರ್ಟಾಗಿ ಕೂತ್ಕೊಳಕ್ಕಾಗುತ್ತಾ? ಕಾರ್ ಅಂತ ಅನ್ಕೊಳ್ಳೋದು ಬಿಟ್ಬಿಟ್ಟು ಕರೆಕ್ಟ್ ಯಾವುದು ಕಂಫರ್ಟ್ ಕಾರ್ ಅಂತಲೂ ಕಾರ್ ಮಾತ್ರ ಅಂದ್ಕೊಳ್ಳೋದು 95-98% ಕ್ರೌಡ್. ಅದರಲ್ಲಿ ರಿಯಲ್ ಕಂಫರ್ಟ್ ಯಾವುದ್ರಲ್ಲಿ ಸಿಗುತ್ತೆ ಅನ್ನೋದು ಸ್ವಲ್ಪ ಜನಕ್ಕೆ ಮಾತ್ರ ಸಿಗುತ್ತೆ. ಆ ಥರ ಪ್ಲ್ಯಾನಿಂಗೇ ಇದು. ಟ್ರೇಡಿಂಗಲ್ಲಿ ನಾನು ಟ್ರೇಡ್ ಮಾಡಿಬಿಡ್ತೀನಿ. ನನ್ನ ಹತ್ರ 50 ಕೋಟಿ ಇದೆ, 100 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲ್ಯಾನಿಂಗ್ ಅಲ್ಲ, ಅದಕ್ಕೆ ತಕ್ಕನಂಗೆ ಅಲೋಕೇಶನ್ ನಾವು ಹೆಂಗೆ ಮನಿ ಮ್ಯಾನೇಜ್ಮೆಂಟಲ್ಲಿ ಅಲೋಕೇಟ್ ಮಾಡ್ತೀವೋ ಅದೇ ಥರ ಟೆಕ್ನಿಕಲ್ ಪಾರ್ಟ್ಸ್, ಕಂಪ್ಯೂಟರ್ಸ್ ಇವಾಗ ಲಿಮಿಟೇಷನ್ ಇದೆ. ಒಂದು ಪರ್ಸನ್ನು ಇಷ್ಟೇ ಟ್ರೇಡ್ ಮಾಡಬೇಕು ಅಂತ ಲಿಮಿಟೇಷನ್ನು ಇದೆ. ಆ ಲಿಮಿಟೇಷನ್ಗೆ ನಾನು ಹೆಂಗೆ ಮಾಡ್ತೀನಿ ಅಂದರೆ, ಒಂದು ಸ್ಕ್ರಿಪ್ಪಾ, ಒಂದು ಮೆಥಡಾ, ಒಂದು ಡೀಲರ್ ಅವ್ರಿಗೆ ಸಪೋರ್ಟಿವ್, ಇನ್ನೊಂದು ಡೀಲರು ಅವ್ರಿಗೆ ಆ ಒಂದು ಸ್ಕ್ರಿಪ್ಟ್ಗೆ 4 ಸಿಸ್ಟಮ್ ಅವ್ರಿಗೆ ಪ್ರೊವೈಡ್ ಮಾಡಿಬಿಡ್ತೀನಿ. ಕಂಪ್ಯೂಟರ್ ಸಿಸ್ಟಮ್, ಕಂಪ್ಯೂಟರ್ ಜೊತೆಯಲ್ಲಿ ಡೈನಾಮಿಕ್ ಸಿಸ್ಟಮು ಅಷ್ಟೇ, ಡೈನಾಮಿಕ್ ಲೈವ್ ಅಷ್ಟೇ, 4 ಇರುತ್ತೆ. ಯಾಕಂದರೆ ಇನ್ವೆಸ್ಟ್ಮೆಂಟು ಡೈವರ್ಟ್ ಮಾಡಬೇಕು, ಆ ಪ್ಲ್ಯಾನನ್ನು ಮಾಡ್ತಾ ಇರ್ತೀನಿ. ಕಮಾಡಿಟೀಸ್ಗೆ ಸಪ್ರೇಟ್ ಟೀಮ್, ಆ ಪ್ಲ್ಯಾನು. ಕಮಾಡಿಟೀಸಲ್ಲಿ ಡೈನಾಮಿಕ್ ಲೈವ್ 1.1 ಸ್ಪ್ರೆಡ್ ಮೆಥಡ್ ಪ್ರಕಾರ ಒಂದಷ್ಟು ಪೋರ್ಟ್ಫೋಲಿಯೋ ಇಟ್ಟಿರ್ತೀನಿ. ಆ ಮೆಥಡೇ ಮಾಡೋದಕ್ಕೆ ಅದಕ್ಕೆ ಸಪ್ರೇಟ್ ಡೀಲರ್ಸ್, 2.1 ಮಾಡೋದಕ್ಕೆ ಸಪ್ರೇಟ್ ಡೀಲರ್ಸ್, ಆಮೇಲೆ ಡೈನಾಮಿಕ್ ಸಿಸ್ಟಮ್ ಮೆಥಡ್ ಫಾಲೋ ಮಾಡೋಕ್ಕೆ ಸಪ್ರೇಟ್, ಎಲ್ಲನೂ ಪ್ರಾಫಿಟಬಲ್ ಪಾರ್ಟೇ, ಯಾವುದು ಬಿಡೋದು ಬೇಡ ಅನ್ನೋದು ನನ್ನ ಪ್ಲ್ಯಾನ್, ನಂದು ಟ್ರೇಡಿಂಗ್ ಪ್ಲ್ಯಾನ್. ಈ ಥರ ಎಲ್ಲ ಮೆಥಡ್ಗೂ, ಎಲ್ಲ ಒಂದು ಸಿಸ್ಟಮ್ಗೂ, ಹಳೆಯ ಮೆಥಡು ಇವಾಗೂ ಯೂಸ್ ಮಾಡ್ತಾ ಇರ್ತೀನಿ. ಹೊಸ ಮೆಥಡು ಮಾಡಿದ್ರೆ ಹಳೆ ಮೆಥಡ್ ಯಾರು ಫಾಲೋ ಮಾಡ್ತಾಯಿದ್ರು ನಾನು ಹೇಳಿದ್ದು ಅವ್ರನ್ನ ಡಿಸ್ಟರ್ಬ್ ಮಾಡಿದೆ, ಹೊಸಬರನ್ನ ಅಪಾಯಿಂಟ್ ಮಾಡಿ ಹೊಸ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿ ಇವರಿಗೆ ಹೊಸ ಮೆಥಡ್ನ ಟ್ರೈನ್ ಮಾಡಿ ಇದನ್ನು ಫಾಲೋ ಮಾಡೋಕ್ಕೆ ಬಿಡ್ತೀನಿ. ಇದು ನಂದು ಪ್ಲ್ಯಾನ್, ಟ್ರೇಡಿಂಗ್ ಪ್ಲ್ಯಾನ್. ಏನಕ್ಕೆ ಬೆಳೀತಾನೆ ಇರಬೇಕು. ಬಟ್ ಇಲ್ಲಿ ನಾರ್ಮಲಿ ಏನೇ ದುಡ್ಡಿದ್ರೂ ಇನ್ವೆಸ್ಟ್ಮೆಂಟು ಟ್ರೇಡಿಂಗು ಅಂತ ಮಾತ್ರ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಅದು ತಪ್ಪು. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ, ಯಾವುದೋ ಒಂದು ಗಾರ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ. ಅದರಲ್ಲಿ ನಿಮಗೆ 1 ಕೋಟಿ ಇನ್ವೆಸ್ಟ್ ಮಾಡ್ತೀರ ಅಂತ ಇಟ್ಕೊಳ್ಳೋಣ. ನಿಮ್ಗೆ ಎಷ್ಟು ಎಂಪ್ಲಾಯೀಸ್ ಬೇಕು, ಸೇಲ್ಸ್ಮೆನ್ ಬೇಕು?
ಒಂದು ಸಣ್ಣದಾಗಿರುತ್ತೆ ಅಷ್ಟೇ. 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಒಂದು 3 ಜನ ಸೇಲ್ಸ್ಮೆನ್ ಸಾಕು. ಅಲ್ಲಿಂದ ನೀವು 50 ಕೋಟಿ ಅರ್ನ್ ಮಾಡ್ತೀರಾ. ಅದನ್ನು ಅಷ್ಟು ಇನ್ವೆಸ್ಟ್ ಮಾಡಬೇಕು ಅಂತೀರಾ. ಎಷ್ಟು ಜನ ಬೇಕಾಗುತ್ತೆ? 1 ಕೋಟಿಗೆ 3 ಜನ, 3 ಕೋಟಿಗೆ 10 ಜನ 10 ಜನ ಅಲ್ಲ 15 ಜನ ಬೇಕಾಗುತ್ತೆ. ಆ ಥರ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಈ ಐಡಿಯಾ ಇಲ್ಲ ಅಂದ್ರೂ ಬರೀ ಏನೋ 500 ರೂಪಾಯಿ ಬಂದರೆ ಸಾಕು, ದಿನಕ್ಕೆ 1000 ಬಂದರೆ ಸಾಕು, ಒಂದು 100% ಬಂದರೆ ಸಾಕು, 200% ಬಂದರೆ ಸಾಕು ಅಂದ್ಬಿಟ್ಟು ಕೂತ್ಕೊಬಿಡಿ. ಟ್ರೇಡಿಂಗಲ್ಲಿ ಆ ಪರ್ಟಿಕ್ಯುಲರ್ ಅವೇರ್ನೆಸ್ಸು ಇರಬೇಕು, ಅದು ಸೆಟ್ ಮಾಡೋಕ್ಕೆ ಗೊತ್ತಿರಬೇಕು. ಅದೇ ಮೈ ಟ್ರೇಡಿಂಗ್ ಪ್ಲ್ಯಾನ್ ಆ್ಯಂಡ್ ರೂಟೀನ್. ಈ ಥರ ಸೆಟ್ ಮಾಡ್ಕೊಳ್ಳೋದೆ ಏನು ಪ್ಲ್ಯಾನಿಂಗ್ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ, ಸಕ್ಸಸ್ ಆಗೋಕ್ಕಾಗಲ್ಲ. ನೀವು ನಂತರನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಇವತ್ತು ಸ್ಟಾರ್ಟಿಂಗ್ ಒಂದು ಸಿಸ್ಟಮು, ಒಂದು ಲ್ಯಾಪ್ಟಾಪು, ಒಂದು ಕಂಪ್ಯೂಟರ್ ಇಟ್ಕೊಳ್ತೀರಾ, ಒಂದಿಷ್ಟು ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡ್ತೀರಾ. ಪ್ರಾಫಿಟ್ ಆಗ್ತಾ ಇನ್ನೂ ಡಬಲ್ ಟ್ರಿಬಲ್ ಯೂಜ್ ಮಾಡ್ಕೊಳ್ಳೋ ಒಂದು ದೊಡ್ಡ ರಿಚೆಸ್ಟ್ ಪರ್ಸನ್ ಆಗೋ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಅಷ್ಟು ಸೆಟಪ್ಪು, ಅಷ್ಟು ಕಂಪ್ಯೂಟರು, ಅಷ್ಟು ಪ್ಲೇಸು, ಅಷ್ಟು ಎಂಪ್ಲಾಯೀಸು, ಅಷ್ಟೂ ಮಾಡ್ಕೊಂಡು ಹೋಗೋದು ನಂದು ಪ್ಲ್ಯಾನ್. ಬಟ್ ಸದ್ಯಕ್ಕೆ ನಾನು ಬೇಸಿಕ್ಕಾಗಿ ಏನು ಮಾಡ್ತೀನಿ ಅಂತ ಒಂದು ಬ್ರೀಫಾಗಿ ಕೊಡ್ತೀನಿ. ಓಕೆ, ನೀವು ಮಾಡ್ಕೊಂಡು ಹೋದರೆ ಅದೇ ಥರ ಬೆಳಿತೀರ. ಬೇರೆ ಏನು ಅನ್ವಾಂಟೆಡ್ ಎಲ್ಲ ನೋಡ್ಕೊಂಡು ಹೋದರೆ ಬೆಳೆಯಲ್ಲ. ರಿಮೂವ್ ಏನಾಗುತ್ತೆ, ಅವ್ರ ಪೋರ್ಟ್ಫೋಲಿಯೋ ರಿಮೂವ್ ಆಗ್ತಾ ಇರುತ್ತೆ. ನಿಮ್ದಲ್ಲ, ಸಾರಿ, ಡೈನಮಿಕ್ ಮೆಂಬರ್ಸ್ದಲ್ಲ. ಯಾಕಂದರೆ ಅವರು ರಿಲಿಜಿಯಸ್ ಆಗಿ ನಾನು ಹೇಳಿದ್ದೆಲ್ಲ ಫಾಲೋ ಮಾಡ್ತಾರೆ. ಮನಿ ಡಬಲ್ ಆಗಿದ ತಕ್ಷಣ ಡಬಲ್ ನಾಟ್ ಆ್ಯಡ್ ಮಾಡೋದಲ್ಲ, ಪರ್ಫೆಕ್ಟ್ ಸಿಗ್ನಲ್ಗೆ ಆ್ಯಡ್ ಮಾಡೋದು.